ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವೊಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ನ್ಯಾಯದಾತ ಕರ್ಮಫಲದಾತ ಎಂದು ಹೆಸರುವಾಸಿಯಾಗಿರುವಂತಹ ಶನಿ ಗ್ರಹವು ಆಗರ್ಭ ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಆ ದಿನಾಂಕಗಳು ಯಾವ್ಯಾವುದು, ಯಾವ ದಿನಾಂಕದಲ್ಲಿ ಜನಿಸಿದವರಿಗೆ ಶನಿಯು ಕೈ ಹಿಡಿದು ಕಾಯುವರು ಎನ್ನುವಂತಹ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯು ಜನ್ಮವನ್ನು ಪಡೆದಾಗ ಒಂದು ಸಂಖ್ಯೆಯಲ್ಲಿ ಒಂದು ಡೇಟಲ್ಲಿ ಹುಟ್ಟಿರ್ತಾರೆ. ಹುಟ್ಟಿದಾಗ ಅವರ ಜನ್ಮ ಸಂಖ್ಯೆಗೂ ನವಗ್ರಹಗಳಿಗೂ ಸಂಬಂಧವಿರುತ್ತದೆ. ಆತನ ಜನ್ಮ ಸಂಖ್ಯೆ 100% ಆ ವ್ಯಕ್ತಿಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಇವತ್ತು ನಾನು ತಿಳಿಸ್ಕೊಡ್ತಿರೋದು ಒಂದು ಗ್ರಹದ ಬಗ್ಗೆ. ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ 8, 17, 26ನೇ ತಾರೀಕಿನಂದು ಜನಿಸಿದ್ದರೆ ಯಾವುದಾದ್ರೂ ತಿಂಗಳಾದರೂ ಪರವಾಗಿಲ್ಲ, ಬಟ್ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. 1 + 7 = 8 ಆಗುತ್ತೆ ಅಲ್ವಾ. 2 + 6 = 8. ಅಂದರೆ 1 + 7 ಕೂಡಿದಾಗ 8 ಆಗುತ್ತೆ ಸಂಖ್ಯೆ. 2 + 6 ಕೂಡಿದಾಗ 8 ಆಗುತ್ತದೆ. ಆದ್ದರಿಂದ 8ನೇ ತಾರೀಕು ಹುಟ್ಟಿರೋರು, 17ನೇ ತಾರೀಕು ಹುಟ್ಟಿರೋರು, 26ನೇ ತಾರೀಕಿನಲ್ಲಿ ಹುಟ್ಟಿದಂತಹವರು 8ನೇ ಸೀರೀಸ್ ನಂಬರಲ್ಲಿ ಬರ್ತೀರಾ. ಈ ಜನ್ಮ ಸಂಖ್ಯೆಯ ಅಧಿಪತಿ ಶನಿಗ್ರಹ. ಆದ್ದರಿಂದ ಬಚಕ್ರದಲ್ಲಿ 8ನೇ ಮನೆ ಅಂದರೆ ತುಲಾರಾಶಿ. ಈ ತುಲಾರಾಶಿಯಲ್ಲಿ ಶನಿಗ್ರಹ ಉಚ್ಚನಾಗೋದು. ಅಂದರೆ ಶನಿಗ್ರಹಕ್ಕೆ ಅತ್ಯಂತ ಅಚ್ಚುಮೆಚ್ಚಿನ ಮನೆ ಎಂದರೆ ಅದು ತುಲಾರಾಶಿ. ತುಲಾರಾಶಿ 8ನೇ ನಂಬರ್ ಮನೆ ಆಗಿರುತ್ತೆ. 8ನೇ ನಂಬರ್ ಅಂದರೆ ಶನಿಗ್ರಹಕ್ಕೆ ಸಂಬಂಧಿಸಿದಂತಹ ಸಂಖ್ಯೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಅದೃಷ್ಟಕ್ಕಿಂತ ಹೆಚ್ಚಾಗಿ ತಾವು ಕಷ್ಟಪಟ್ಟು ಪರಿಶ್ರಮದಿಂದ ಕೆಲಸ ಮಾಡಿದರೆ ಮಾತ್ರ ಪ್ರತಿಫಲ ಸಿಗುತ್ತದೆ ಎಂದು ನಂಬಿರ್ತಾರೆ. ಇವರು ಅದೃಷ್ಟಕ್ಕಿಂತ ಹೆಚ್ಚಾಗಿ ಹಾರ್ಡ್ ವರ್ಕನ್ನು ನಂಬಿರ್ತಾರೆ. ಇವರು ಶನಿಯ ಕೃಪೆಯಿಂದ ಬಿಕಾರಿಯಿಂದ ಶ್ರೀಮಂತರಾಗುತ್ತಾರೆ. ಅಂದರೆ ಎಷ್ಟೇ ಬಡತನದಲ್ಲಿದ್ದರೂ ಇವರು 30 ವರ್ಷದವರೆಗೂ ತುಂಬ ಸ್ಟ್ರಗಲಿಂಗ್ ಲೈಫನ್ನು ಫೇಸ್ ಮಾಡಬೇಕಾಗುತ್ತೆ. ಜನ್ಮ ಸಂಖ್ಯೆ 8ರಲ್ಲಿ ಹುಟ್ಟಿದವರಿಗೆ ಶನಿಯು ವಿಶೇಷವಾದ ಕೃಪೆ ಇರುತ್ತೆ. ಆದ ಕಾರಣ ಇವರ ಹತ್ತಿರ ಯಾವತ್ತಿಗೂ ಹಣದ ಕೊರತೆ ಕಂಡುಬರೋದಿಲ್ಲ. ಯಾಕಂದರೆ ಇವರಿಗೆ ಸಾಕಷ್ಟು ಆದಾಯದ ಮೂಲಗಳಿಂದ ಹಣ ಹರಿದು ಬರುತ್ತಿರುತ್ತದೆ. ಅಂದರೆ ಒಂದಕ್ಕಿಂತ ಹೆಚ್ಚು ರಿಸೋರ್ಸಸ್ಸಿಂದ ಇವರು ಹಣವನ್ನು ದುಡಿತಾ ಇರ್ತಾರೆ. ಒಂದು ಉದ್ಯೋಗವನ್ನೇ ನಂಬ್ಕೊಂಡಿರಲ್ಲ, ಬೇರೆ ಬೇರೆ ಪಾರ್ಟ್ ಟೈಮ್ ಜಾಬನ್ನು ಮಾಡಿ ಹಣದ ಆದಾಯವನ್ನು ಹೆಚ್ಚಿಸ್ಕೊಳ್ತಿರ್ತಾರೆ. ತನ್ನ 30ನೇ ವಯಸ್ಸಿನ ನಂತರ ಇವರು ತಮ್ಮ ಲೈಫಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಾಣ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಇವರು 30 ವರ್ಷದವರೆಗೂ ತುಂಬ ಸ್ಟ್ರಗಲ್ ಇರುತ್ತೆ ಇವರ ಲೈಫಲ್ಲಿ. ಆಫ್ಟರ್ 30 ಇವರ ಲೈಫಲ್ಲಿ ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಾಣ್ತಾ ಹೋಗ್ತಾರೆ. ಶನಿಗ್ರಹವು ನ್ಯಾಯದಾತ. ಆದ್ದರಿಂದ ಸಂಖ್ಯಾಶಾಸ್ತ್ರದ ಮೂಲಕ ಜನ್ಮ ಸಂಖ್ಯೆ 8 ಆಗಿರುವಂತಹ ಈ ಜನರು ಸಾಕಷ್ಟು ಪರಿಶ್ರಮದಿಂದ ಕೆಲಸವನ್ನು ಮಾಡ್ತಾರೆ. ಇವರು ಲಕ್ಗಿಂತ ಹಾರ್ಡ್ ವರ್ಕ್ ಮಾಡೋದ್ರಲ್ಲೇ ನಂಬಿಕೆಯನ್ನು ಇಟ್ಟಿರ್ತಾರೆ ಮತ್ತು ಹಾರ್ಡ್ ವರ್ಕ್ ಮಾಡುವವರು ಆಗಿರ್ತಾರೆ. ಶನಿಗ್ರಹನೂ ಕೂಡ ನ್ಯಾಯದ ಪ್ರಕಾರವಾಗಿ ಇವರ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕರುಣಿಸ್ತಾರೆ. 8ನೇ ಸೀರೀಸ್ನಲ್ಲಿ ಹುಟ್ಟಿದವರು ಸಿಂಪಲ್ ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇವರು ತುಂಬ ಸಿಂಪಲ್ ಆಗಿರ್ತಾರೆ. ಎಷ್ಟೇ ದುಡ್ಡಿದ್ರೂ ಸಹ ತೋರಿಸ್ಕೊಳ್ಳೋದಿಲ್ಲ. ಉತ್ತಮವಾದ ಆದರ್ಶವನ್ನು ಹೊಂದಿರ್ತಾರೆ ತಮ್ಮ ಲೈಫಲ್ಲಿ. ಯಾವುದೇ ವಿಚಾರ ಆದರೂ ಸಹ ಆಳದವರೆಗೂ ಹೋಗಿ ಕಲಿತಾರೆ. ರೂಟಿಂದ ಲರ್ನ್ ಮಾಡುವವರಾಗಿರ್ತಾರೆ. ಅಂದರೆ ತುಂಬ ಡೆಪ್ತಾಗಿ ಕಲಿತಾರೆ. ನಿಧಾನ ಆದರೂ ಪರವಾಗಿಲ್ಲ, ನಿಧಾನವಾಗಿ ಕಲಿತರೂ ಸಹ ಡೀಪ್ ಆ್ಯಂಡ್ ಡೆಪ್ತಾಗಿ ಕಲಿತಾರೆ. ಯಾವುದೇ ವಿಷಯ ಆಗಲಿ, ಕೆಲಸ ಆಗಲಿ, ಪ್ರತಿಯೊಂದು ವಿಚಾರ ಆದರೂ ಅಷ್ಟೇ. ಇವರು ಯಾವುದೇ ರೀತಿಯ ದೊಡ್ಡ ಮಟ್ಟದ ಅಥವಾ ಚಿಕ್ಕ ಮಟ್ಟದ ಕೆಲಸ ಮಾಡಿದ್ರೂ ಕೂಡ ಅದನ್ನು ಅತ್ಯಂತ ರಹಸ್ಯಮಯವಾಗಿ ಮಾಡಿ ಯಶಸ್ವಿಯಾಗಿ ಮುಗಿಸ್ತಾರೆ. ಅಂದರೆ ಇವರು ಮಾಡುವಂಥ ಕೆಲಸ ಸ್ಮಾಲ್ ಪ್ರಾಜೆಕ್ಟ್ ಆಗಲಿ ಅಥವಾ ಬಿಗ್ ಪ್ರಾಜೆಕ್ಟ್ ಇವರ ಕೈಗೆ ಸಿಕ್ಕಿದ್ರೂ ಕೂಡ ಆ ಕೆಲಸ ಮಾಡಿ ಮುಗಿಸೋವರೆಗೂ ತುಂಬ ಸೀಕ್ರೆಟಾಗಿ ಇಟ್ಟಿರ್ತಾರೆ. ಯಾರಿಗೆ ಯಾವುದೇ ಕಾರಣಕ್ಕೂ ಆ ಸೀಕ್ರೆಟನ್ನು ರಿವೀಲ್ ಮಾಡೋದಿಲ್ಲ. ಸೈಲೆಂಟಾಗಿ ಆ ಕೆಲಸವನ್ನು ಮಾಡಿ ಮುಗಿಸ್ತಾರೆ ಮತ್ತು ಆ ಕೆಲಸದಲ್ಲಿ ಸಕ್ಸಸ್ಸನ್ನು ಸಹ ಕಾಣ್ತಾರೆ. ಇವರು ಅದೃಷ್ಟಕ್ಕಿಂತ ಹೆಚ್ಚಾಗಿ ತಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಇನ್ನು ಇವರ ಬಗ್ಗೆ ಮೆಚ್ಚಬೇಕಾಗಿರುವ ಮತ್ತೊಂದು ಗುಡ್ ಕ್ವಾಲಿಟಿ ಏನಂದರೆ ಇವರು ಬೇರೆಯವರಿಗೆ ಹೊಗಳೋದು ಇಲ್ಲ. ತಮ್ಮನ್ನು ಕೂಡ ಬೇರೆಯವರಿಂದ ಹೊಗಳಿಸ್ಕೊಳ್ಬೇಕು ಅಂಥ ಕೆಲಸಕ್ಕೆ ಕೈ ಹಾಕುವಂತಹ ಅವಶ್ಯಕತೆ ಕೂಡ ಇವರಿಗೆ ಇರೋದಿಲ್ಲ. ಇವರು ಬೇರೆಯವ್ರನ್ನ ಹೊಗಳೋಕ್ಕೂ ಹೋಗಲ್ಲ, ಎಕ್ಸ್ಪೆಕ್ಟೇಷನು ಇಟ್ಕೊಳ್ಳಲ್ಲ ಅವ್ರು ನನ್ನನ್ನು ಹೊಗಳಲಿ ಅಂತ. ಆ ರೀತಿ ವ್ಯಕ್ತಿತ್ವದವರು. ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ತಮ್ಮ ಪಾಡಿಗೆ ತಾವಿರ್ತಾರೆ. ತುಂಬ ಜನರು ಈ 8ನೇ ಸೀರೀಸ್ ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟಪಡ್ತಾರೆ. ಇವರು ತುಂಬ ಗಂಭೀರವಾಗಿರ್ತಾರೆ. ಅಂದರೆ ತುಂಬ ಸೀರಿಯಸ್ ನೇಚರ್ ಇವರದು. ಸಾಮಾನ್ಯವಾಗಿ ಇವರಲ್ಲಿ ಒಂಟಿತನ ಕಾಡುವುದು ಜಾಸ್ತಿ.
ಇವರಿಗೆ ಲೋನ್ಲಿನೆಸ್ ಫೀಲ್ ಆಗುತ್ತೆ, ತುಂಬ ಲೋನ್ಲಿ ಅನಿಸುತ್ತೆ ಒಂದೊಂದ್ಸಲಿ ಇವರಿಗೆ. ಇವರು ಸ್ನೇಹಿತರೊಡನೆ ಬಹಳ ನಿಷ್ಠೆಯಿಂದ ಅಂದರೆ ತುಂಬ ಪ್ರಾಮಾಣಿಕ, ತುಂಬ ಸಿನ್ಸಿಯರ್ ಫ್ರೆಂಡ್ಶಿಪ್ಪನ್ನು ಇಷ್ಟಪಡ್ತಾರೆ. ಇವರು ಫ್ರೆಂಡ್ಸ್ ಜೊತೆ ತುಂಬ ಸಿನ್ಸಿಯರ್ ಆಗಿರುತ್ತೆ ಇವರ ಫ್ರೆಂಡ್ಶಿಪ್ಪು. ಇವರು ಮಿತವ್ಯಯಿಗಳಾಗಿರ್ತಾರೆ, ಅಂದರೆ ಹೆಚ್ಚು ಐಷಾರಾಮಿಗೋಸ್ಕರ ಹಣವನ್ನು ಇವರು ವೇಸ್ಟ್ ಮಾಡೋದಿಲ್ಲ. ಎಷ್ಟು ಬೇಕೋ ಅಷ್ಟು, ಅವಶ್ಯಕತೆಗೆ ಎಷ್ಟು ನೆಸೆಸಿಟಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಹಣವನ್ನು ಖರ್ಚು ಮಾಡ್ತಾರೆ. ಇವರು ಸಾತ್ವಿಕ ಆಹಾರವನ್ನು ಇಷ್ಟಪಡ್ತಾರೆ. ಇವರಿಗೆ ಅತಿ ಹೆಚ್ಚು ಖಾರವಾದಂತಹ ಫುಡ್ಡು ಮತ್ತು ಮಸಾಲೆಯುಕ್ತ ಆಹಾರ ಪದಾರ್ಥಗಳು, ಫ್ರೈಡ್ ಐಟಮ್ ಇಂಥವೆಲ್ಲ ಇಷ್ಟ ಆಗೋದಿಲ್ಲ. ತುಂಬ ಸಾತ್ವಿಕ ಆಹಾರವನ್ನು ತಿನ್ನುವಂಥ ವ್ಯಕ್ತಿಗಳು ಈ 8ನೇ ಸೀರೀಸ್ನಲ್ಲಿ ಹುಟ್ಟಿರೋರು. 8ನೇ ಸೀರೀಸ್ನಲ್ಲಿ ಹುಟ್ಟಿದವರು ಯಾವ ಕ್ಷೇತ್ರದಲ್ಲಿ ಹೆಚ್ಚಾಗಿ ಹಣವನ್ನು ಸಂಪಾದನೆ ಅಥವಾ ಹೆಸರನ್ನು ಸಂಪಾದನೆ ಮಾಡ್ತಾರೆ, ಅಂದರೆ ಯಾವ ಫೀಲ್ಡಲ್ಲಿ ಇವರಿಗೆ ಹೆಚ್ಚು ನೇಮ್ ಆ್ಯಂಡ್ ಫೇಮ್ ಸಿಗುತ್ತೆ ಅಂತ ನೋಡೋದಾದರೆ, ಪೆಟ್ರೋಲ್ ಉತ್ಪನ್ನ ಮತ್ತು ಆಯಿಲ್ ರಿಲೇಟೆಡ್ ಜಾಬ್ ಮಾಡ್ಬೋದು. ಲೋಹ ಮತ್ತು ಖನಿಜದ ವ್ಯಾಪಾರದಲ್ಲಿ, ಐರನ್ ಕಬ್ಬಿಣದ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡೆಯುತ್ತಾರೆ ಇವರು. ಐರನ್ಗೆ ಕಾರಕ ಶನಿ ಗ್ರಹ, ಆದ್ದರಿಂದ ಶನಿಯ ವಿಶೇಷ ಆಶೀರ್ವಾದವನ್ನು 8ನೇ ಸೀರೀಸ್ ವ್ಯಕ್ತಿಗಳು ಪಡೆದಿರೋದ್ರಿಂದ ಐರನ್ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡಿತಾರೆ ಇವರು. ಅದನ್ನು ಬಿಟ್ಟು ಜಾಬ್ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡೋದಾದರೆ, ಕಾನೂನು ರಿಲೇಟೆಡ್ ಅಂದರೆ ಲಾ ರಿಲೇಟೆಡ್ ಫೀಲ್ಡಲ್ಲಿ ವರ್ಕ್ ಮಾಡಬಹುದು. ಪಾದರಕ್ಷೆ, ತತ್ವಜ್ಞಾನ, ವಿಜ್ಞಾನ, ಸಮಾಜ ಸೇವೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್, ಈ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಉತ್ತಮ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವಂತಹ ಅವಕಾಶ ಇವರಿಗೆ ಇರುತ್ತೆ. ಒಟ್ಟಾರೆಯಾಗಿ ಅದೃಷ್ಟಕ್ಕಿಂತ ಹೆಚ್ಚಾಗಿ ತಮ್ಮ ಸ್ವಂತ ಪರಿಶ್ರಮದ ಮೂಲಕ ಇವರು ತಮ್ಮ ಗೆಲುವಿನ ಸಾಮ್ರಾಜ್ಯವನ್ನು ಕಟ್ಟುವುದರಲ್ಲಿ ಯಶಸ್ವಿಯಾಗ್ತಾರೆ. ಇವಿಷ್ಟು ವಿಚಾರಗಳು 8ನೇ ಸೀರೀಸ್ನಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಈ ವಿಡಿಯೋಗೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಅತಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.